ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾರ್ಮಲ್ ಏನೇನಿರ್ತದೆ ಡೈಲಿ ಅದೇ ಕೆಲಸ ಮಾಡ್ಕೊಂಡು ಬೆಳಗ್ಗೆ 5:30 ಎದ್ದು ಜಸ್ಟ್ ಒಂದು 20 ನಿಮಿಷಕ್ಕೆಲ್ಲ ಬೆಟ್ಟಕ್ಕೆ ಬಂದು ಸಿಂಪಲ್ ವರ್ಕೌಟ್ ಮಾಡ್ಕೊಂಡು ಜಿಮ್ಗಂತೂ ಎಳ್ಳೊಂದು ಬಿಟ್ಟಾಯಿತು. ಮುಂದೆ ನೋಡೋಣ ಫ್ಯೂಚರಲ್ಲಿ ಏನಾದರೂ ಸೇರ್ಕೊಳ್ಳೋಣ. ಇಲ್ಲ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಪೂಜೆ ಆಯಿತು ಬೆಳಗ್ಗೆನೆ ಪೂಜೆ ಅಂತೀನಿ, ಕೈ ಮುಗಿದಾಯಿತು, ಪೂಜೆ ಮಾಡೋಕ್ಕಾಗಲ್ಲ ಬಾಗ್ಲಾಕೋರೆ. ಇನ್ನು ಇವಾಗ ಸನ್ರೈಸ್ ಆಗ್ತೈತೆ, ಸ್ವಲ್ಪ ಸನ್ರೈಸ್ ಇನ್ನು ಇವಾಗ ಆಗ್ತಾಯಿದೆ. ಸೊ ಇವಾಗ ಇವತ್ತು ಹೋಗಿ ನನಗೆ ಕಳ್ಸಿರೋಂಥ ಒಂದಷ್ಟು ಜವಾಬ್ದಾರಿ ಮುಂಚೆನೇ ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಮಾಡ್ತಾ ಇರಲಿಲ್ಲ. ಕಾಲೇಜು ವೀಡಿಯೋ ಅದು ಇದು ಅಂದ್ಕೊಂಡು ಕೈ ಸಿಕ್ಕಿದ್ದು ಮಾಡ್ತಾಯಿದ್ದೆ, ಬಟ್ ತೀರಾ ಮಾಡ್ತಿರಲಿಲ್ಲ. ಇನ್ಮೇಲಿಂದ ಶೇರ್ ತಗೊಂಡಿದ್ದೀನಿ, ಮಾಡೇ ಅಂತ ನಮ್ಮ ಮನೇಲಿ ಕೆಲಸನ. ಅದಕ್ಕೋಸ್ಕರ ಇವಾಗ ಮುಗಿಸ್ಕೊಳ್ತಿದ್ದಂಗೆ ಮುಂದಿನ ಕೆಲಸ ಏನೋ ನಾವೇನು ತೋರಿಸ್ತೀನಿ ಬರ್ರಿ. ನಿಮಗೆ ವೀಡಿಯೋ ಮಾಡೋ ಉದ್ದೇಶಕ್ಕಂದ್ರೆ ನಾನು ಮುಗಿಸ್ತೀನಿ ಕೆಲಸನ. ಅವಾಗ ಒಂದು ಮೋಟಿವೇಶನ್ ಬರ್ತದೆ. ಇಲ್ಲ ಅಂತಂದರೆ ಮಾಡೋಕ್ಕೋಗಲ್ಲ, ಸೋಂಬೇರಿ ಬಿದ್ದುಬಿಡ್ತೀನಿ. ನೋಡೋಣ ಬರ್ರಿ ಏನೇನು ಮಾಡ್ತೀವಿ ಏನೇನು ಕತ್ತಿ ಇವತ್ತು ಅಂತ. ಲಾಸ್ಟ್ವರೆಗೂ ವೀಡಿಯೋ ನೋಡ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ರಿ. ಬನ್ನಿ ಮನೆಗೆ ಹೋಗೋಣ. ಇವಾಗ ಹೇಳಿ ಎಷ್ಟು ಕೆಲಸ ಮಾಡಿದ್ದೀನಿ ಇವತ್ತು ಅಂತ ಮಾಡಿದ್ದಿ. ನಿಮ್ಗೆ ಕುಯ್ದಿಕ್ಕಿರೋ ಹುಲ್ಲು ಎತ್ಕೊಳತ್ತಿಲ್ವ ತ ಆಮೇಲೆ 1 ಕಿಲೋಮೀಟರ್ ಎತ್ಕೊಳತ್ತ ಏನಿಲ್ಲ ಹೇಳು. ಯಜಮಾನ್ರಿಗೆ ಎತ್ತು ಎತ್ತಮ್ಮ, ರಬ್ಬು ಕಲಿ ಆಗಲ್ಲ ಪಾಪ. ಯಾರು ತಪ್ಪಕತ್ತೆ ಹೇಳಪ್ಪ, ಅಪ್ಪಂದೇ ದೊಡ್ಡಗಿರೋದು. ಅಪ್ಪ ಕೊಯ್ಲಿಲ್ವಾ? ಏನ್ ಹೂವಾಯ್ತಂಗೆ ಎತ್ಬಿಟ್ಟೆ ತೂಕ ಇಲ್ವ ಅದು? ಮತ್ತೀಗ ಅಷ್ಟು ಅಗಲ ಕಾಣ್ತದವರೇ ಕುಯ್ದಿದ್ದೀನಿ ನೋಡಪ್ಪ ಹುಲ್ಲ. ಅವರೇ ಪೂರ್ತಿ ಅಪ್ಪನೇ ಕುಯ್ದಿರೋದು. ಅಪ್ಪ ಮಂಗತಿರೋದು ಅಪ್ಪ ಇಲ್ಲ. ನಡಿವಾಗ ನೀನು ಕುಯ್ದು ಬಿಟ್ಟಿದ್ದೀನಿ. ಗೈಸ್ ಕೆಲಸ ಆಚೆ ನಾನು ಸಪ್ರೇಟಾಗಿ ಕುಯ್ತೀನಿ, ನೀನು ಕುಯ್ ನಾನು ಕುಯ್ತೀನಿ ನೋಡೋಣ. ಆಯ್ತು ಬೇಡ ಹೋಗು, ಕಿತ್ತಳ್ಬೇಡ ನಡೀರಿ. ಆಯ್ತು ನಾನು ಬಂದಿರೋ ಜೊತೆಗೆ ಕೆಲಸ ಮಾಡಕ್ಕೆ. ಇನ್ಮೇಲಿಂದ ಈ ಥರ ಕೆಲಸ ಎಷ್ಟನ್ನು ಹೇಳ್ಬೇಕ್ರಿ. ಒತ್ಕೊಂಡು ಮಡಿಗೆರೆ ಹೋಗೋಣ ಒತ್ಕೊಂಡೋಗ್ತೀನಿ. ಆ ಕೂತ್ಕೊಂಡು ಹೆಂಗಸ್ರು ಮಾಡೋ ಕೆಲಸ ಎಲ್ಲ ಹೇಳ್ಬಾರ್ದು ನಂಗೆ. ಆಯ್ತು ಶೇರು ಆಯ್ತು, ಶೇರು ಎಲ್ಲ ಮಾಡೋಣ. ಆಯ್ತು ಉಳ್ಕೋಜಿದ್ದು ಆಯ್ತು. ನೆಕ್ಸ್ಟ್ ಕೆಲಸ ನಾನು ಅಪ್ಪ ಓದ್ನ ಹೊಡೆಯೋದು, ನಾವು ಅಮ್ಮ ಅಡುಗೆ ಮಾಡೋದು. ಹೆಂಗ ನೋಡಿ ಮಶಪ್ಪು ಉಂಡೆನ ಬಂದಿದ್ದಾರೆ. ಎಂಡ್ರ ಬಿಟ್ಟು ಉಂಡಿದ್ದಿ ಗೈಸ್. ಮಶಪ್ಪ ನೋಡಿದ್ದು ಸಿಕ್ಕಿ ಪಕ್ಕಿ ಸೊಪ್ಪು ಗಿಪ್ಪು ಎಲ್ಲ ಹಾಕ್ಬಿಟ್ಟು ತರಕಾರಿ ಬೇಸಿಕ್ಕಿರೋದು. ರುಚಿ ಚೆನ್ನಾಗದೆ. ಮುದ್ದೆ ಸಾರು ಮಾಡ್ತಾ ಕಣಪ್ಪ ಗಾಯ್ಸ್. ನಮ್ಮ ಅಡುಗೆ ಮಾಡ್ತಾರೆ ಮುದ್ದೆ ಅನ್ನ ಸಾರು ಎಲ್ಲ. ಇದು ಮಾಡಕ್ ಬರಲ್ಲ ಅಷ್ಟೇನೆ. ಫಾರಿನ್ ಫುಡ್ ನಾಷ್ಟ ಅನ್ನೋದು ಇರ್ತಾವಲ್ಲ, ಚಿತ್ರಾನ್ನ ಪಲಾವು. ಬರಮಗೆ ಹೋಗ್ರ ಇವಾಗ ಹೋಗ್ಬರ್ ರೆಡಿ ಆಗಮ್ಮ ಇವಾಗ. ಗಾಯ್ಸ್ ಇವಾಗ ನಾವು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಗಾಯ್ಸ್ ಇವಾಗ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಏನಾಗದೆ ಅಂತ ಹೇಳ್ತೀನಿ. ಡಾಕ್ಟರ್ ಹತ್ರಕ್ಕೆ ಹೋಗಿ ರೆಡಿ ಆಗು, ಸೀರೆ ಉಟ್ಕೊ. ಹಾಂ ನಡೆಯಪ್ಪ ಹೋಗ್ಬಾರ ನಂಗೆ. ಆಯ್ತು ಕರ್ಕೊಂಡು ಹೋಗ್ತೀನಿ ಬಿಡಪ್ಪ. ಎಂಡ್ರ ಮೇಲೆ ಲವ್ ನೋಡು. ನೋಡಮ್ಮ ಲವ್ ಎಷ್ಟು ನಿನ್ನ ಮೇಲೆ ಮಗು. ನೀನು ಅಗ್ರಾಡ್ತಿ ಅಪ್ಪನ ಮೇಲೆ. ನಾನಾ ಅದಕ್ಕೆ ಹೊಡ್ಕೊಳ್ಳಿ ಬಂದಿದ್ದೇನೆ. ಓಹೋ ರುಚಿಗೆ ಹೋಗಿರೋದು ಅದೇ ಸೈಡ್ಸ್ಗೆ. ಸೈಡ್ಸು ನೀರು ಕೊಡ ಬರಪ್ಪ. ಇದಿಲ್ಲ ಹೊಡಿಗೆ ಹೋಗಲ್ವಾ? ನೀನು ನಾಗೇಶ್ ಬುದ್ಧಿ ಕಲ್ತಿದ್ದಿ. ಸೈಡ್ಗಿಲ್ಲ ಹೊಡಿಗೆ ಹೋಗಲ್ವಾ? ನೀನು ತಂದು ಕೊಟ್ಟಿದ್ದು ನನಗಲ್ಲ. ನೋಡ್ಕೊಳಪ್ಪ ಇವಾಗ. ಗೈಸ್ ಇವಾಗ ನಾವು ವಸಂತ ಅಮ್ಮ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಕಣ್ಣಿನ ಆಸ್ಪತ್ರೆ ತೋರಿಸ್ಕೊಂಬರ ಕೈ ಅಲ್ಲಿ ಹಂಗೆ ಒಂಚೂರು ನೆಮ್ಮದಿ ಕೆಲಸ ಇದೆ. ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲ್ ತೋರಿಸ್ಕೊಂಡು ಆಪ್ರೇಷನ್ಗೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಅಂತ ಇವತ್ತು ತಗೊಂಡು ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ಹಾಕ್ಸ್ಕೊಂಡು ಬರ್ತಾ ಇರೋದೇ ಕೆಲಸ. ಇಡೀ ಆಪ್ರೇಷನ್ ಮಾಡ್ಸೋಣಕ್ಕೆ ಇವತ್ತೇ ಮಾಡ್ಸ್ಕೊಂಡು ಏನು ಮಾಡ್ತೀವಿ? ಅದ್ರ ಜೊತೆ ಆ ಗಾಡಿ ಕೀ ಎಲ್ಲ ನೋಡ್ಬೇಕಾಯ್ತು, ಬೀಗ ಹಾಕ್ಬಿಡಿರು. ಗೈಸ್ ಫೈನಲಿ ಹೊಸದನ್ನು ಕರ್ಕೊಂಡು ಕಣ್ಣಿನ ಆಸ್ಪತ್ರೆ ಬಂದಿದ್ದಾಯಿತು. ಕಂಡೀಷನ್ ಚೆಕ್ ಮಾಡಿಸ್ಕೊಂಡು ಆಪ್ರೇಷನ್ಗೆ ಅಪಾಯಿಂಟ್ಮೆಂಟ್ ತಗೊಳಕ್ಕೆ. ಆದರೆ ಯಶಸ್ವಿನಿ ಕಾರ್ಡ್ ಅಂತ ಐತೆ ದಾಮ ಅಂತ ಹೇಳಿದ್ದೀನಿ, ಮರ್ಸ್ಬಿಟ್ಟು ಅಲ್ಲಾಡ್ಸ್ಕೊಂಡು ಡುಮ್ ಅಂತ ಹೋಗ್ಬಿಟ್ಟಿದ್ವಿ ಗಾಡಿ ಮೇಲೆ. ಏನು ತಗೋಬೇಕು ತಗೋ ಗೈಸ್. ನೋಡಿ ಗೈಸ್ ಕಾರ್ಡ್ ಮಾಡ್ಕೊಂಡದ್ದು. ಇವಾಗ ಏನು ಮಾಡ್ಬೇಕಪ್ಪ ಇಲ್ಲಿ? ಯಾಕಣ್ಣ ಬತ್ತಿದಂಗೆ ನತ್ತೀರಾ? ಅವನ ತೋರಿಸ್ಬೇಕು. ಲಾಸ್ಟ್ ಚೆಕ್ ಮಾಡ್ಸ್ಕೊಂಡು ಹೋಗಿದ್ದು, ಅದೇ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು ಅವರು. ಕಂಡೀಷನ್ ಚೆಕ್ ಮಾಡಿಸ್ಕೊಂಡು ಇವಾಗ ಹೇಳ ಹೋಗ್ಬೇಕು ಯಾವಾಗ ಏನು ಇತ್ತ ಅಂತ. ಯಾವ ಕಣ್ಣಂಗೆ ಆಗಿರೋದು? ರೈಟ್ ಸೈಡ್
ಬಲಗಡೆ ಕಲರ್ ಆಗೈತೆ ನೋಡ್ರಿ, ರೆಡ್ ಆಗೈತದ. ಓಪನ್ ಮಾಡಿ ದೊಡ್ಡದಾಗಿ ಏನು ಮಾಡ್ಕೊಂಡ ಫುಲ್ ರೆಡ್ನೆಸ್ ಅದೇನಾಯ್ತು ಅನ್ನೋದು ಗೊತ್ತಿಲ್ಲ ಅಣ್ಣ. ಯಾವಾಗಿಂದ ಅದು? ಅದೇ ಒಂದು 3 ವರ್ಷದ ಮುಂಚೆ ರಾಗಿ ತೆನೆ ಹೊಡೆದಿತ್ತು ಅಂತ ಅಂದಿದ್ರು. ಅವಾಗ ಇಲ್ಲೇ ಬಂದು ಟೆಸ್ಟ್ ಮಾಡ್ಕೊಂಡು ಹೋಗಿರಂತೆ. ಅವಾಗೇನು ಹೇಳಿಲ್ಲ, ಬಟ್ ರೀಸೆಂಟಾಗಿ ಕನ್ಸ್ಕೊಂಡು ತಿರ್ಗ ಒಂದು ತಿಂಗಳ ಮೇಲೆ ಆಯ್ತು. 35 35 60 ಹ್ಞೂ 60 60 ಆಗಿಲ್ಲ ನಾವು, ನನಗೆ 24 ವರ್ಷ. ನನಗೆ ಎಷ್ಟು 45 ಹಾಕ್ಲಾ? 40 ಹಾಕ್ತೇನೆ, ನಮ್ಮ ಅಪ್ಪಂಗೆ 45 ವರ್ಷ. ಡೇಟ್ ಆಫ್ ಬರ್ತ್ ಏನೋ ನಿಂದು? ಯಾವ್ದು ಗೊತ್ತಿಲ್ಲ. ಬರ್ದಿಲ್ಲ ಹಾಂ ಬರ್ದಿನ. ನಂದು ಅದೇ ಕೆಲಸಕ್ಕೆ ಕಂಟೆಂಟ್ ಅವರು ನೀವು ನೋಡೋದು ಅವ್ರದ ಬರ್ದಿ ಮುಂಚೆ ಅವ್ರು ಏನೋ ನಮ್ಮ ಹಾಸ್ಪಿಟ್ಲಿಗೆ ಏನಾರು ಎಕ್ಸ್ಪೋಸ್ ಮಾಡ್ಬಿಡ್ತಾರ ಇಂಡೈರೆಕ್ಟಾಗಿ ನೆಗೆಟಿವ್ ಆಗಿ ಅಂತ ಅಂದ್ಬಿಟ್ಟವ್ರೆ. ನಾವೇನಕ್ಕ ಮಾಡೋಣ, ಆದರೆ ಒಳ್ಳೇದು ಮಾಡ್ತೀವಿ ಅಂದರೆ ಕೆಟ್ಟ ಮಾತ್ರ ಮಾಡೋಕ್ಕಲ್ಲ. ಸದ್ಯ ಕೂತ್ಕೋ, ಕೊಯ್ತಾರಂತೆ ಗಂಡ. ಕೊಯ್ಸ್ಕೊಂತೀಯ? ಲಾಸ್ಟ್ ಟೈಮ್ ಇಲ್ಲಿ ಕುಂಡಿಸ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿದ್ದೆ. ಇವಾಗ ಏನು ಮಾಡ್ತಾರೆ, ಏನು ಮಾಡ್ತಾರೆ ಇವಾಗ ಮೇಡಮ್ ನೋಡಿಯಮ್ಮ, ಕಣ್ಣಿನ ಪವರ್ ಚೆಕ್ ಮಾಡಿಸಿದ್ರು ಇವಾಗ. ನಂಬರ್ ಕಾಣಿಸುತ್ತಾ? ಹೇಳಿ. ಜೋರಾಗಿ ಹೇಳು, ಅವ್ರು ಕೇಳಿಸ್ಬೇಕು. 9 8 6 3 5 2 8 2 7 4 6 3 2 6 3 7 5 ಕಾಣಿಸಲ್ಲ. 7 4 2 ಸ್ವಲ್ಪ ಬ್ಲರ್ ಇದೆಯಾ ಇದು? ಆಯ್ತು ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅಷ್ಟೇ ಕಾಣಲ್ಲ. ಇಲ್ಲ ಕಾಣಿಸ್ತು. ಹೇಳು. 8 5 ಹ್ಮ್ 3 ಹ್ಮ್ 5 7 ಚಿಕ್ಕ ತೂತ ಇದೆ, ಈಗ ಕಾಣುತ್ತಾ? ಕಾಣಲ್ಲ. ಬ್ಲರ್ ಇದೆಯಾ? ಮಂಜು ಮಂಜು ಅಂತ ಗೆಳೆಯ ಬರೋದು ಅರ್ಥ ಆಗಲ್ಲ ಅವ್ರ ಪಾಪ. ಮಂಜು ಮಂಜು ಐತೇನಪ್ಪ, ಏನು ಇಲ್ಲ. ಹೇಳಿ ಮತ್ತೆ, ತಪ್ಪು ಹೇಳ್ತಿದ್ದೀರಲ್ಲ. ಕಣ್ಣಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತದೆ, ಅದೇ ಪ್ರಾಬ್ಲಮ್ ಯಾವಾಗ ಆಗಿದೆ. ಕೆಂಪಾಗಿದೆ? ಲಾಸ್ಟ್ ಟೈಮ್ ಒಂದು 20 ದಿವಸ ಮುಂಚೆ ಒಂದು ಚೆಕ್ ಮಾಡ್ಕೊಂಡಿದ್ದೆ. ಗಾಳಿ ಬರುತ್ತೆ, ಕಣ್ಣು ಮುಚ್ಚಿಬಿಡಿ ಆಯ್ತಾ? ತೆಗಿಲೇಬೇಕಾದ್ರೆ ಸರಿನಾ? ಇನ್ನೊಂದೇನು ಅಂತಂದರೆ ನೀವು ಡ್ರಾಪ್ಸು ಮುಖಾಂತರ ಅವು ಅಲ್ಲಿ ಓದ್ತೀವಿ ಅಂತಂದರೆ ಹೋಗಲ್ಲ ಅದು. ಅದೇನಿದ್ರು ಆಪ್ರೇಷನ್ ಮಾಡಿ ರಿಮೂವ್ ಮಾಡ್ಬೇಕು ಅದನ್ನು, ಸರಿನಾ? ನಾಳೆ ಗುರುವಾರ ಯಾವ ಟೈಮಿಂಗ್ಸು ಏನಿತ್ತು ಅಂತ ಹೇಳ್ತೀವಿ. ಯಶಸ್ವಿನಿ ಕಾರ್ಡ್ ತಗೊಂಬನ್ನಿ, ಯಶಸ್ವಿನಿ ಕಾರ್ಡಲ್ಲಿ ಮಾಡೋಣ. ಹಾಂ, ತಲೆ ಕೆಡ್ಸ್ಕೊಂಬೇಡಿ. ಅದೇನಿಲ್ಲ, ಅಡ್ಮಿಷನ್ ಇಲ್ಲ, ಏನಿಲ್ಲ. ಅವಾಗ ಬಂದು ಅವಾಗ ಹೋಗೋದು. ಒಂದೇ ದಿವಸನಾ ಮಾಡೋಣ, ಒಂದೇ ದಿನ ರೆಸ್ಟ್ ಹೇಳಿ. ರೆಸ್ಟ್ ತಾಣಲ್ಲ ಅವರು. ರೆಸ್ಟು ತಾಮಕ್ಕೆ ಏನು ಮಾಡೋಕ್ಕಾಗಲ್ಲ. ಒಂದು ವಾರ 15 ಧೂಳು ಡಸ್ಟು ಅವಾಯ್ಡ್ ಆಗ್ಬೇಕು ಮೇಯ್ನು. ಆಮೇಲೆ ನೀವು ಅವಾಯ್ಡ್ ಮಾಡ್ದಂಗೆ ಅಲ್ಲಿ ಹೋಗೋದು, ಧೂಳು ಡಸ್ಟ್ ಕುತ್ಕೊಳ್ಳೋದು, ಉಜ್ಜೋದು ಎಲ್ಲ ಆಯಿತು ಅಂದರೆ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಆಮೇಲೆ ಹೇಳಿದ್ದೀನಿ ಕಾಲ್ಸ್ ಮಾಡ್ತು ಅಂತ ಅಂದರೆ ಅದೇನಿರುತ್ತೆ ಅದು ಫುಲ್ ಕ್ಲಿಯರ್ ಆಗುತ್ತೆ. ಮತ್ತೆ ಮಾರ್ಕ್ ಬರೋದು ಆ ರೀತಿ ಎಲ್ಲ ಏನೂ ಆಗಲ್ಲ. ಅದು ಇವಾಗ ಅಲ್ಲಿವರೆಗೂ ಬಂದಿಲ್ಲ, ಅಲ್ಲಿವರೆಗೆ ಬಂದಿಲ್ಲ. ನಾನು ಅವತ್ತು ಹೇಳಿದ್ನ ಅಲ್ಲಿವರೆಗೆ ಬಂದಿಲ್ಲ, ಈ ಥರ ಇದೆ ಅದು ಮಾಡಿಸ್ಕೊಳ್ಳಿ ಅಂತ ಈ ಥರ ಯಾಕಾಯ್ತು? ಬಟ್ ಏನ್ ಗೊತ್ತಾ, ನಿಮ್ಗೆ ಯಾವ್ದು ದಪ್ಪ ಐತೆ, ಸ್ಕಿನ್ ದಪ್ಪ ಆಗಿರೋದ್ರಿಂದ ನೀವು ಒತ್ತು ಫೀಲ್ ಆಗ್ತಾ ಇದೆ ಅಷ್ಟೇ. ಬಟ್ ಕಾನಿಯ ತಕ ಬಂದಿಲ್ಲ, ಆ ದಪ್ಪ ಇರೋಕ್ಕೆ ಫೀಲ್ ಆಗ್ತಾ ಇದೆ. ನನಗೆ ಅವತ್ತೇ ಹೇಳಿದ್ನಲ್ಲ, ರಿಮೂವ್ ಮಾಡಿದ್ರೆ ಬೆಟರ್, ನೀವು ಆರಾಮಾಗಿ ಇರ್ಬೋದು. ಇಲ್ಲ ಅಂದ್ರೆ ಇನ್ನೂ ಫೀಲ್ ಆಗ್ತಾ ಇರುತ್ತೆ, ಇರಿಟೇಷನ್ ಒಂಥರ ಅದು. ನೀವ್ ಅನ್ಕೊಂತ ಇರ್ತೀರಿ ರೆಡ್ನೆಸ್ ಕಮ್ಮಿ ಆಗಲ್ಲ, ಒಟ್ನಾಗ ತೆಗಿಯತಕ್ಕ ಕಮ್ಮಿ ಆಗೋದೇ ಇಲ್ಲ. ಯಾವ್ದು ಡ್ರಾಪ್ಸ್ ಹಾಕ್ತಾರೆ, ಒಂದು ಚೆನ್ನಾಗಿರುತ್ತೆ, ಆಮೇಲೆ ಮತ್ತೆ ರಿಪೀಟ್ ಬಂದೇ ಬರುತ್ತೆ ಅದು. ವಯಸ್ಸು ಆಯಿತು, ಸದ್ಯಕ್ಕೆ ಡ್ರಾಪ್ಸ್ ಕೊಟ್ಟವ್ರೆ. ನೆಕ್ಸ್ಟ್ ವಾರ ಆಪ್ರೇಷನ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದಾಯಿತು, ಮಾಡಿಸಿ ಬಿಡೋಣ. ಬಟ್ ನಾವು ಇನ್ನೂ ಬಿಟ್ಕೊಂಡು ಓದ್ತಾ ಇದ್ರೆ ಡೇಂಜರ್ ಜಾಸ್ತಿ ಅಂತ ಹೇಳ್ತಾವ್ರೆ. ಭಯ ಆಗೋಯ್ತು, ಅದಕ್ಕೇ ಆದಷ್ಟು ಬೇಗ ಆಗೋಗ್ಲಿ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಮಾಡಿಸ್ಬಿಟ್ಟಿದ್ದೀನಿ, ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟಿದ್ದೀನಿ ನೆಕ್ಸ್ಟ್ ವಾರಕ್ಕೆ. ಗೊತ್ತಿಲ್ಲ, ಆಪ್ರೇಷನ್ ಮಾಡಿಸ್ಬೇಕು. ನೋಡಿ ಲವರ್ಸ್ ಇಬ್ಬರು ಹೆಂಗೆ ಗೊತ್ತವ್ರಂತೆ ಫಾಲೋ ಮಾಡ್ಕೊಂಡು ಹಿಂದಗಡೆ. ಸಾಯಂಕಾಲ ಸಾಲೆ ಮಧ್ಯಾಹ್ನ ಅಮ್ಮನ ಹಾಸ್ಪಿಟ್ಲಿಂದ ಕರ್ಕೊಂಬಂದಾನೆ ಅಷ್ಟೇ. ಆಮೇಲೆ ಒಂದಷ್ಟು ಕೆಲಸಗಳಿದ್ದಾವೆ ಮುಗಿಸ್ಕೊಂಡು ಹೊಸಗಳೆಲ್ಲ ಮಂತ ಬಂದವೆ. ಇಲ್ಲಿ ಅವರೆಲ್ಲ ಓದ್ಕೊಂತವ್ರೆ. ಅಪ್ಪು ಪೇಷೆಂಟ್ ಆಗ್ಬಿಟ್ಟಿದ್ದೀನಿ, ಪೇಷೆಂಟು. ನಾನೇನು ಮಾಡಲಿ, ಇನ್ನು ಹೆಂಗೆ ನಿಲ್ಲಿಸ್ತಾರೆ ಅವ ಇತ್ಕೊಂಬಲ್ಲಿ ಅರಳಮ್ಮ ಹೆಂಗೆ ಬೈತದೆ ಅದೇ 50 ರೂಪಾಯಿ ಕಣಪ್ಪಲ್ಲಿ 50 ಬಾಯಿ ಅದೇನೋ ವಾಕಂಗೆ ಕೊಟ್ಬಿಡ್ಬೇಕಂತ ಕೊಡಿಲಿ ಅಮ್ಮ. ನೀವು ನಿಮ್ಮ ಹೆಂಗಸರು ಸೀರೆ ಜಾಕೆಟ್ ಹೊಸ್ಕೊಂಡು ಪ್ಯಾಲೆನ್ಸ್ ಕೊಡ್ಬೇಕಂತೆ.
ಅವೆಲ್ಲ ನನ್ನ ಹತ್ರ ಹೆಂಗ್ಸೂತ ಕೇಳೋದು 150 ರೂಪಾಯಿ ಅಂತ ಕೊಡಬಲ್ಲಿ ಬಂದ್ರೆ 100 ರೂಪಾಯಿದಲ್ಲಿ ಅವೆಲ್ಲ ಗಂಡಸೂತ ಕೇಳ್ಕೊತಾನೆ ನೀವು ಹೆಂಗಸರು ಕೊಡ್ತಾ ಇರೋದಲ್ಲಿ ಜಾಕೆಟ್ ಹೊಲ್ಸೋದು ಎಲ್ಲ ಹೊಲ್ಸೋದೆಲ್ಲ ಗಂಡಸ್ ಕೊಡ್ತಾನ ಕೊಡ್ತೀಯ ಕೊಡಬಳಿ ಇವಾಗ ಆಮೇಲೆ ಅಲ್ಲಿ ಈ ಕಡೆ ಕಟ್ಕೊಂಡಿಲ್ವಾ ಎಂಟ್ರನ್ನ ಕೊಡು. ನಾನು ಅಮ್ಮ ಆಗಿರಕ್ಕೆ 100 ರೂಪಾಯಿ ಕೊಡ್ತೀನಿ, ಗಂಡ ಆಗಿರಕ್ಕೆ 50 ರೂಪಾಯಿ ಕೊಡು. ಏಯ್ ಕೊಡಮಲ್ಲಿ ಬ್ಯಾಲೆನ್ಸ್ ಇಸ್ಕೊಡಮಲ್ಲಿ ಕಾಸ ಗಂಟೆ ಜಾಕೆಟ್ ಇವಾಗ ಕೊಡಕೋರೆ ಅದು ತಾಂಬ ಇಲ್ಲಿ ಬ್ಯಾಲೆನ್ಸ್ ಅಂತದೆ. ಏನ ಜಾಕೆಟ್ ನೀನು ಬ್ಯಾಲೆನ್ಸ್ ಕೊಡ್ಬೇಕಂತಲ್ಲ ನೀನು ಬ್ಲೌಸ್ದು ಕೊಡ್ತೀನಿ ಹೋಗಿ ನಾನು ಪಾಡ ಹೇಳ್ಬಲ್ಲ ನಿನ್ನ ಮೇಲೇ ಇದು ಸಾಲ ಹೇಳ್ಬಲ್ಲ. ಹಾಂ ಕೊಡ್ಬೋದೇನು ಇರೋ ಗಾಯ್ಸ್, ಒಂದು ಬ್ಲೌಸ್ ಹೊಲಕ್ಕೆ ಬರಬೇಕು. ಹೊಲಕ್ಕೆ ಬರೋದೇನಲ್ಲ ಕೊಟ್ಕೊಡ್ಬೇಕಾದ ಮೆಟೀರಿಯಲ್ ಏನೋ ಬಟ್ಟೆ ಅಂತಾರಲ್ಲ ಇದೇನಮ್ಮ ಅದು ಲೆನಿಂಗು ಅದನ್ನು ಕೊಟ್ಕೋತೀನಿ ರೀ. ಹೊಸದಾಗೋತೀನಿ ಅದು ಗಾಡಿಗೆ ಹೋದ್ರೆ ಪೆಟ್ರೋಲ್ ಜಾಸ್ತಿ ಆಗ್ತದೆ. ಅದು ಮಂತಕ್ಕೆ ಹೋಗಿ ಬರೋಕ್ಕೆ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗ್ತದೆ ಅಪ್ ಆ್ಯಂಡ್ ಡೌನು. 111 ರೂಪಾಯಿ ಪೆಟ್ರೋಲ್ ಆಗದೆ. ನಮ್ಮ ಅಪ್ಪ 20 ರೂಪಾಯಿ ಕೊಡೋದ ಖರ್ಚು ಕಾಸು, 211 ರೂಪಾಯಿ ಪೆಟ್ರೋಲ್ ಕೊಡ್ತದೆ. ಸೀರಿಯಸ್ ಗೈಸ್, ಅದು ಸೈಕಲ್ ಯೂಸ್ ಮಾಡಿರಿ, ಬಜೆಟ್ ಫ್ರೆಂಡ್ಲಿ, ಬಾಡಿಗೂ ಒಳ್ಳೆಯದು, ದುಡ್ಡು ಸೇವ್ ಮಾಡ್ಬೋದು ಸೈಕಲಾಗಿ. ಬರೀ ಸರ್ಗಾಡ್ತೀನಿ ಇನ್ನು ಅಂದರೆ ಓಯ್ ಕೊಟ್ಟಿದ್ದಾಯ್ತು ನಮ್ಮೂರೇನೆ. ಇಲ್ಲಿ ಬೆಳಗ್ಗೆ ಒಂದು ಸೇಬಣ್ಣು ಮರ ನೋಡಿದೆ, ಜೇಪ್ಕೊಂಡು ಹೋಗ್ಬೇಕು ಒಂದು ಸೇಬಣ್ಣು ಇವಾಗ. ಬಟ್ ಹಣ್ಣು ಎಲ್ಲ ಅಂತ ಓದಾತಾ ಇಲ್ಲ, ಯಾರು ಏನೋ ಗೊತ್ತಿಲ್ಲ ನಮ್ಮೂರವ್ರ ಒಟ್ಟಿನಾಗೆ. ಆಮೇಲೆ ಕ್ಯಾಮ್ರಾ ನೋಡ್ಬಿಟ್ಟು ಅಪ್ಪ ನೋಡಿ ಹೆಂಗ್ರಿ ಯಾಕೆ ಮಾಡ್ತದೆ ನಿನ್ನ ಮೇಲೆ. ಅವನ ಸಲ ಸೈಲೆಂಟ್ ಟಿವಿ ನೋಡ್ತಾ ಇದ್ದೆ. ರೀಚಾರ್ಜ್ ಖಾಲಿ ಆಗಿರೋ ಪ್ರಯುಕ್ತ ಹಳೆ ಕಾಲದ ಫಿಲಮ್ ಇವಾಗ ಓಡಿಸ್ತಾವ್ರೆ ಇವಾಗ ನಮ್ಮ ಮನೇಲಿ. ಕ್ಯಾಸೆಟ್ ಓಡಿಸ್ತಾರೆ, ಹಂಗೆ ಓಡಿಸ್ತಾರೆ ಇವಾಗ. ಹೆಂಗವೆ ಏನು ಮಾಡೋಣ ಕಾಸಿಲ್ವಲ್ಲ. ಓಹೋ ನೋವುಗಳು ರೀಚಾರ್ಜ್ ಮಾಡಿ ಆಯ್ತಾನೆ ನಿಂತವ ಸೆಕ್ಯೂರಿಟಿ ಮಾಡ್ಕೊಂಡ್ಬಿಡ್ತೀನಿ. ಆಯ್ತಾ ಎಲ್ಲ ಡ್ರಾ ಮಾಡ್ಬಿಡಕ್ಕೆ ಕುಟ್ಟಿಸ್ಕೊಂಡು ಮತ್ತೆ ಎಂಡ್ರೋ ಅಂತ ಬೊಲ್ಲರೆ ಇದು ಮಾಡ್ತೀವಿ ಹಾಕೊಂಡು. ಅದೇ ಮಾಡ್ರೋಪು ಕಣ್ಣು ಮನಸ್ಸು ಗೈಸ್, ಅದು ಆಸ್ಪತ್ರೆ ಕಣ್ಣಿಂದ ಎಷ್ಟು ಗೊತ್ತಾಗಿ ಗೊತ್ತಿಲ್ಲ ನಿಮಗೆ. ಇದು ಸೈಡಿಂದ ಈ ಕಡೆ ಇದೆ, ಆ ಕಡೆ ಹೇಳಿರೋದಲ್ಲ. ಯಾವ ಕಡೆದನಾಗ್ಲಿ ನೀನೆ ಎಡಗಡೆ ಕಣ್ಣು ಅಲ್ಲ, ನಮ್ಮ ಅಮ್ಮಂಗೆ ಬಲಗಡೆ ಕಣ್ಣು. ಅಮ್ಮನ ಕಡೆಯಿಂದ ಅದು 3 ವರ್ಷ ಮುಂಚೆನೇ ತೆನೆ ಹೊಡೆದಿತ್ತಂತೆ. ಆ ತೆನೆ ಹೊಡ್ಬಿಡಂತೆ ಇನ್ಸ್ಪೆಕ್ಷನ್ ಆಗಿ. ಅದೇನೋ ಒಂಥರ ಎಕ್ಸ್ಟ್ರಾ ಲೇಯರ್ ಸ್ಕಿನ್ನು ಬೆಳ್ಕೊಂಡು ಈ ಕಡೆಗೆ ಎಲ್ಲ ಅಡ್ಕೊಂತದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಬೆಳ್ಕೊಂಡು ಹೋಗ್ತದೆ. ಆ ಸೆಂಟರ್ ಆಫ್ ಪಾಯಿಂಟ್ ಬಂತು ಅಂತಂದರೆ ಕಣ್ಣಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ದಿವಸ ಡಾಕ್ಟರ್ ಎದುರಿಸ್ಬಿಟ್ರು ಅವರು. ಅದಕ್ಕೋಸ್ಕರ ಮಾಡೇ ಬಿಡ್ರಿ ಅಂತ ಹೇಳಿದ್ದೀನಿ. ಬಟ್ ನಮ್ಮ ಅಮ್ಮ ನೆಕ್ಸ್ಟ್ ಗುರುವಾರ ಮಾಡ್ಕೊಂಡು ರೆಡಿ ಇರುವಂತೆ. ಯಾಕಮ್ಮ ನೋಡ ಡಾಕ್ಟ್ರು ವಸಂತ ಎಂತ ಯೋಗ ಅದೇ ದನ ಮೇಸೋಗು ದನ ಮೇಸಿದ್ಯಪ್ಪ ಇಷ್ಟಪಟ್ಟಿದ್ದು. ಹ್ಞೂ ಇಲ್ಲ ಅವ್ರು ಯಾರೋ ಗಂಡಿನ ಮರದ ಹಾಸ್ಪಿಟ್ಲ್ ಅವ್ರು ಅವತ್ತೇ ಅದು ಸೆಂಟ್ರು ಒಂದು ಪಾಯಿಂಟ್ ಇರ್ತದೆ. ಆ ಪಾಯಿಂಟಿಗೆ ಹೋಯ್ತು ಅಂತಂದರೆ ಅದೇ ದೃಷ್ಟಿ ತೊಂದರೆ ಆಗುತ್ತದೆ ಅಂತ ಎಲ್ಲ ಎದುರಿಸ್ಬಿಟ್ರು. ಇವಾಗ ಆಪ್ರೇಷನ್ಗೆ ಏನಿಲ್ಲ ಚಾರ್ಜ್, ಅದೇನೋ ಯಶಸ್ವಿನಿ ಕಾರ್ಡು ಅದೊಂದು ಯೂಸ್ ಆಯ್ತು ನೋಡಪ್ಪ. ನೀನು ಅವತ್ತಿಂದ ಮಾಡ್ಸಿದ್ದು ಅದಕ್ಕೆ. ಹಾಂ ಅದಕ್ಕೆ ಡೈರಿಗೆ ಹಾಲು ಹಾಕಿದ್ಕೂ ಹಾಕಿಟ್ಕೊ ಒಂದು ಯೂಸ್ ಆಯಿತು. ಆ ಕಾರ್ಡ್ ಇದ್ರೆ ಫ್ರೀಯಾಗಿ ಮಾಡ್ಕೊಡ್ತಾರಂತೆ. ಬಟ್ ಮೆಡಿಷನ್ಗೆ ಚಾರ್ಜ್ ಆಗುತ್ತೆ ಅಂತ ಹೇಳೋರು, ಅದೇನಾಗೋದು ಗೊತ್ತಿಲ್ಲ. 2002ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಹಾಲು ಹಾಕೋದು. 2002ರಿಂದ ಹಾಲು ಹಾಕ್ತಾನೆ ಅವರಂತೆ ನಮ್ಮ ಮನೇಲಿ. ಮತ್ತು ಯಶಸ್ವಿನಿ ಕಾರ್ಡ್ ಇರೋದಕ್ಕೆ ಫ್ರೀ ಅಂತೆ. ಅದು ಮೆಡಿಷನ್ ಮಾತ್ರ ಚಾರ್ಜ್ ಅಂತ ಹೇಳೋರು. ಅದು ಮೆಡಿಷನ್ಗೆ ಏನೇನು ಹಾಕ್ತಾರೋ ಗೊತ್ತಿಲ್ಲ ಒಟ್ಟಿನಾಗೆ. ನೋಡೋಣ, ಆಪ್ರೇಷನ್ ಮಾಡೋ ಫ್ರೀ ಅಂತ ಹೇಳೋರು. ಎಷ್ಟು ಆಗ್ತದೆ ಏನೇನು ಆಗ್ತದೆ ತೋರಿಸ್ತೀವಿ. ಫಸ್ಟ್ ಆಪ್ರೇಷನ್ ಮಾಡ್ಸೋಣ. ಆಪ್ರೇಷನ್ ಮಾಡಿದ್ರೆ ಪೈಸೆ ಕೊಡ್ತಾರಂತೆ. ಬಿಸಿಲಿಗೆ ಹೋಗಂಗಿಲ್ವಂತೆ, ಧೂಳು ಹೋಗಂಗಿಲ್ಲ, ಅಡುಗೆ ಮಾಡೋಕೆ ಹೋಗಂಗಿಲ್ಲ, ನೀನು ಗ್ಯಾಸಿಗೆ ಅಬೇನೂ ತಳಂಗಿಲ್ಲ. ಹೂ ಕಡಮ್ಮ ಮೌ ಅದು ಅಬೆ ತಡೆಯಲ್ವಾ? ಇಟ್ಟೆಲ್ಲ ಮಾಡ್ಬೇಕಾದ್ರೆ ಅಬೆ ಹೊಡಿತದೆ. ಅಷ್ಟೊತ್ತೆಲ್ಲ ನೀನು ಅಡುಗೆ ಮಾಡೋಕೆ ಕಲ್ತ್ಕೊಂಡ್ಬಿಡು. ನೀನು ಇರೋದು ಹೇಗೆ? ನಾನು ಮಾಡ್ಕೊಡ್ತೀನಿ. ನಾವು ಆಚೆ ಸಂಡೆ ಬೆಳಿತೀವಿ ಬೇಕಾದ್ರೆ ನೀವು ಅಡುಗೆ ಮಾಡಿರಿ. ಆಯಿತು. ಅದಕ್ಕೆ ಮಗಳ ಬರ್ತಕ್ಕ ಮಾಡ್ಸೋಣ ಅಂತೀವಿ. ಮಾತಾಡಿ ಕೂತಿದ್ದು ಮಧ್ಯಾಹ್ನದಿಂದ ಮಾಡ್ಸೋಣ ಮಗಳು ಬರ್ತಕ್ಕ ಆಯ್ಕೆ. ನೀನು 10 ದಿವಸ ಅಲ್ವಾಗ. ನಾವು ಅದಕ್ಕೆ ನೆಕ್ಸ್ಟ್ ಗುರುವಾರ ಆಗೋಯ್ತಲ್ಲ, 7 ದಿವಸದಲ್ಲಿ ಏನು ಮಾಡ್ತೀರಾ? ಏನು ತಾಯಿ ಬರೋಕ್ಕೆ ಏನು 7 ದಿವಸ? ಮಗ ಯಾವಾಗ ಬರ್ತಾಳೆ? ಯಾವಾಗ ಗೊತ್ತು? ಮಗು ಫೋನ್ ಮಾಡು, ಬಾ 3 ದಿವಸ ಬೇಗ ನೋಡೋಣ. 14 ತಾಯಿ ಬರೋದು, 3 ದಿವಸ ಬೇಗ ಬಾನು. ಹಂಗೆಲ್ಲ ಕರ್ಸಂಗಿಲ್ಲ, ಅದು ಶಾಸ್ತ್ರ. ಓ ಯಾವ್ದಮ್ಮ ಶಾಸ್ತ್ರ ನಿಂದು? ಆಷಾಢ ಶಾಸ್ತ್ರ ಹಂಗೆ ಕಣೋಗಲ್ಲ, ಕರ್ಕೊಂಬರಂಗಿಲ್ಲ. ಅಮಾವಾಸ್ಯ ದಿವಸನೇ ಕರ್ಕೊಂಬರ್ಬೇಕು. ಆಷಾಢಕ್ಕೆ ಕರ್ಕೊಂಬರ್ಬೋದಾಯ್ತು. ಆಷಾಢ ಇರೋದೇಶ ಅಮಾವಾಸ್ಯೆಗೆ ಬರಬೇಕು. ಫೋನ್ ಮಾಡಿ ಕೇಳೋ, 3 ದಿವಸ ಬೇಗ ಬರ್ತೀವಿ, ನಾವು ಆಪ್ರೇಷನ್ ಮಾಡಿಸ್ತಾ ಇದ್ದೀನಿ ಅಂತ. ಚಕ್ಲಿ ಪಟ್ಟು ಅದೆಲ್ಲ ಸ್ವಂತ ಮಾಡಿರೋದಲ್ವಾ? ಅಮ್ಮ ನಿಂಗೂ ಹಂಗೆ ಮಾಡಿದ? ಶ್ರೀಮಂತ ಬೋಲ್ ಬಾಸ್ನಾಗ ಮಾಡಿದ್ರು. ಶ್ರೀಮಂತನ ಏನಾವತ್ತಿ ಕಾಲಕ್ಕೆ ಹಂಗ್ ಮಾಡಿದ್ರು ಇನ್ನೂ ಹಿಡಿಯಕತ್ತಿರ್ಲಿಲ್ಲ. ಯಾಕಮ್ಮ ಮಾಡಲಿಲ್ಲ? ವಿದ್ರೋಹ ಮಾಡೋದು ಯಾಕೋ ಸೀರೆನಾದ್ರು ಉಳಿಸ್ ಕಳಿಸಿವ ನಾವು.
ಅದೇ ಚೀರ ಉಡ್ಸ್ಬಿಟ್ರೆ ಆಗೋದ ತೀರ ಕೆಜಿ ಕಡಲೆ ಮೊದಲು ತುಂಬ ಆದ್ರೂ ಹೆಂಗಸ್ರು ಆಸೆ ಇರೋದು ಮಾತ್ರ ಗಂಡು ಸೀಮಂತ ಮಾಡಿಸ್ಕೊಬೇಕು ಅಂತ ಇರ್ತದ ಆಸೆ. ಇರಲ್ವಾ? ಅದಕ್ಕೆ ನಿನ್ನ ಆಸೆ ಎಲ್ಲ ನೆರವೇರ್ಲೇವಾ? ಆಯ್ತು. ಏನೋ ಅವತ್ತಿನ ಕಾಲಕ್ಕೆ 2 ಮಕ್ಳಾದ್ವಾ, ಚೆನ್ನಾಗಿ ಬೆಳೆದ್ವಾ, ಚೆನ್ನಾಗಿ ಸಾಕ್ದ. ತಗೋ. ಆದ್ರೂ ಇಬ್ರು ಒಂದೇ ಫ್ರೇಮ್ ನೋಡೋಕೆ ಏನೋ ಒಂಥರ ಖುಷಿ ಕಣಮ್ಮ. ಎದೋಳು ಹೇಗತ್ತೆ ಏನು ಊಟ ಹುಡುಗಮ್ಮ ಏನೋ ಸ್ಪೆಷಲ್ ಮಾಡ್ಕೊಡೆ ಸೊಳಿಗೆ. ಇನ್ನ ತಲೆ ಬಣ್ಣ ಸರದಲ್ಲ ಯಪ್ಪ ನಾನಂತ ಮೂಸು ನೋಡಿಲ್ಲ ಬಿಡು. ಏನೋ ಚಿರುಮುರಿನ ನಾನು ಎಲ್ಲ ತಿನ್ನೋದು ಬಿಟ್ಬಿಡ್ತೀನಿ ನಿಂಗೆ ಓದ್ತಾ. ಓಹೋ ಚಿರುಮುರಿ ಗೋಪಿ ಪಾನಿಪುರಿ. ಈಗ ಚೇರ್ಮುರಿ ನಿಮಗೆ 100 ರೂಪಾಯಿಗೆ ತಿನ್ನಬೇಕಾ? ಅಂಗಡಿ ತಿನ್ಬಾರ್ದು ಮನೆ ಮಾಡೋದು. ಈಗ ಅದು ಈಗ ಅಂಗಡಿ ತಿಂದಿದ್ದೀನಿ ಕೊಡ್ತಾರೆ ಅಪ್ಪ ಅಮ್ಮ ಅಪ್ಪಂಗೆ ಎಗ್ರೆಸ್ ಮಾಡ್ಕೊಡು ಅಂತ ಹೇಳಮ್ಮ. ಎಗ್ರೆಸ್ ಮಾಡ್ಕೊಡ ಏನು ಡ್ರೆಸ್ ಮಾಡ್ಕೊಂಡು ಮಾಡ್ಕೊಡ್ತೀನಿ. ಹುಡುಗ ಐಟಮ್ ಕೊಡ್ಬೇಕು ಇವತ್ತು ಗುರುವಾರ. ಏನು ತಟ್ಟೆ ಹಾಕೊಂಡು ನಾಳೆ ಕಾಲು ಸೂಪ್ ಮಾಡ್ತೀನಿ. ಗುರುವಾರ ಪಾಲನೆ ಮಾಡ್ತಾರೆ ನಾನು ನೀನು ಇಬ್ಬರೇ ಕಣಮ್ಮ. ಅದನ್ನ ಒಂದು ತಟ್ಟೆ ತಿಂದು ನಾಳೆ ಕಾಲು ಸೂಪ್ ಕಾಲು ಸೊಪ್ಪು ಮಾಡ್ಕೊಡ್ತೀಯಾ? ಗೊತ್ತದ ಏನು ಉಪನ ಮಾಡ್ಕೊತೀನಿ ಮಾಡ್ಕೊಡ್ತೀನಿ ಅಂತ ನೋಡು. ಕಾಲು ಸೊಪ್ಪು ಅದು ನೋಡೋದು ಇರಂಗಾರೆ ನೀನು ತಿಂತೀನಮ್ಮ ಕಾಲು ಸೊಪ್ಪು ಅಪ್ಪ ಮಾಡಿದ್ರೆ ಯಾಕೆ? ಎಲ್ಲಾರು ಕುಡಿಬೇಕದ. ನೀನೇನು ಬಾಡ್ ತಿನ್ಬೇಡ, ಸೂಪ್ ಕುಡಿ. ಮೇಕೆ ಅದು ನಮ್ಮ ಬುಬ್ಬು ಹೋಗತ್ತಾ ಮೇಕೆ ಮಟನ್ ಅಂದ್ರೆ ಅದು ಕುಳಿ ಅಂಕಿತಿ ಅದನ್ನು ಬಿಟ್ಬಿಡು. ಬಾಡೆ ತಿನ್ನೋದು ಬೇಡ, ಬಿಡ್ಬಿಡ ಬಿಡ್ರಿ ಅಂತ ತಿನ್ಬೇಕಾಗಿದೆ. ನೀನ್ ಬಿಡಪ್ಪ ಫಸ್ಟ್. ನಾನೇ ಕಣ್ಣಾಪರೇಷನ್ ಮಾಡ್ಕೊಂಡು 1 ತಿಂಗಳು ತಿನ್ನಂಗಿಲ್ವ? ಅಲ್ಲ ಅದೆಲ್ಲ ಏನು ಹೇಳಿಲ್ಲ ಅವರು. ತಿನ್ಬಾರ್ದು ಸುಮ್ಮನೆ ಏ ಕಣ್ಣು ಆಪರೇಷನ್ ಅಂದ್ರೆ ಪರೆ ಬಂದಿರೋದು ತಿನ್ಬಾರ್ದು. ಇದಕ್ಕೆಲ್ಲ ಏನು ತಿನ್ಬೇಡ ಅಂದ್ಬಿಡ್ತಾರೆ ಡಾಕ್ಟ್ರು. ಅಮ್ಮ ಕಣ್ಣು ಅಪ್ಪ ಬಿಟ್ರೆ ನಾವೆಲ್ಲ ಬಿಟ್ಟಂಗೆ ಕಣಮ್ಮ. ಕಣ್ಣು ಮಂಜಾಗಿರೋರು ಕೊಳಿಬಾರ್ದು ತಿನ್ಬಾರ್ದು. ನೀನು ಬಾಡ್ ತಿನ್ನೋದು ಬಿಟ್ಬಿಡ. 12 ದೇವ್ರಿಗೆ ಅಕ್ಕಿ. ಅಪ್ಪ ಬಿಟ್ರೆ 12 ದೇವ್ರ ಅಕ್ಕಿ ನೋಡಪ್ಪ. ನಾನು 12 ದೇವ್ರಿಗೆ ಅಕ್ಕಿ ಮಾಡ್ತೀನಿ. ಹೇಗೆ ದೇವ್ರ ಹೆಸರು ಹೇಳ್ತೀನಿ ಆಮೇಲೆ ಹೋದ್ಮೇಲೆ ಎಣಿಸ್ಕೊಂಬತ್ತೀನಿ. ಬಿಡೇ ನೋಡೋಣ ಬಿಡ್ತದೇನೋ. ನಾನು ಬಳಸ್ ಮಾಡಿದ್ ಬಿಡ್ತೀನಿ. ಅದು ಯಾವುದು ಇಂಥ ವ್ಯಾಸ ಅದು ಎಲ್ಲ ಬಿಟ್ಟು ರೋಸ ಅದು ಇಂತು ಮದುವೆದಾಗಿಂದ ನೋಡ್ತಾನೆ ಇದೀನಿ. ಹಂಗ ಹಿಂಗ ಬಂದೆ ನೀವು ತಾಂಡ್ಲಿಲ್ಲ ತಿರ್ತಾನ ಬಿಟ್ಬಿಡ ಪರ್ಮನೆಂಟಾಗಿ. ವಾಸನೆ ಓದ್ತಾನ ನೋಡು. ಓಹೋ ಗಾಯ್ಸ್ ನಾವು ಅಪ್ಪ ಎಣ್ಣೆ ಬಳಿ ಬಿಟ್ಬಿಡೋದೈ. ನೋಡ್ಕೊಳಕ್ ಏನು ದಿವಸ ಕುಡ್ಸ್ಕೊಡು ಗೊತ್ತಿಲ್ಲ. ಎಣ್ಣೆ ಅಂದ್ರೆ ಪಾರಿನ ಎಣ್ಣೆ. ನಮ್ಮ ಅಪ್ಪ ಕುಡಿ ಏನಮ್ಮ? ಅಪ್ಪ ಕುಡಿ ಕುಡಿತಿದ್ದೇನು? ಅಲ್ಲ ಇವಾಗ ಕುಡಿಯೋದಲ್ಲ ಮುಂಚೆ ಕುಡಿತಿದ್ದೇನು? ಯಾವ ಮುಂಚೆನೂ ಕುಡಿಸಿಲ್ಲ. ಅದು ಹೆಸರೇನು ಹೇಳು. ಹೇಳಕ್ ಬರ್ದಂಗೆ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಂಗೆ ಮಗಳು ಮದುವೆ ಆಯ್ತು, ಇನ್ನು ವಯಸ್ಸು ಆಯ್ತು, ಒಂದು ಕೈಕಾಲು ಅರ್ಥ ಬರ್ತವೆ. ನೀನು ಹತ್ತದ ಕುಂತ ಏನು ಮಗ್ಳಿಗೆ ಬತ್ತಿ ಇಷ್ಟಿಷ್ಟು ಒಂದೊಂದು ದಿಂಚು ತಾಣ ಆಯ್ತು ಕುಡಿಯೋ. ಆರ್ಡರ್ ಕೊಟ್ಟರೆ ಕುಡಿತೀನಿ. ಇಷ್ಟಕ್ಕೆ ನಿಮ್ಮತ್ತೆ ಕಲ್ತಿದ್ದೆ ನಮ್ಮ ಅಪ್ಪ. ಉಣ್ಣ ತಿನ್ನೋದಲ್ಲ ನನ್ನ ವಸಂತಮ್ಮನವ್ರದಪ್ಪ ಮುಂದಾಳಕ್ಕೆ. ನಾಳೆ ಗೊತ್ತಾಗ್ಬಿಟ್ಟೈತಿ. ಅವ ಕುಡ್ಕೊಂಬಂತ ಹೇಳೋ ನೋಡೋಣ ಒಂದು ದಿವಸ. ಕುಡ್ಕೊಂಬಂತ ಹೇಳು. ಪಾಪಣಿ ಕುಡಿತೀನಿ ಅದು ಕುಡಿಸ್ಕೊಡು, ಅದು ಕೂಡ ಒಂದು ಇದು ಕುಡ್ಕೊಂಬಂತ ಓಡಿ ತೈಸು ಚಾಯ್ಸು. ಮನೆಗೆ ತಂದು ಮಾಡಿಕೊಂಬೋದು ಒಂದ ದಿವಸ ಇಷ್ಟಿಷ್ಟು. ಇನ್ನೊಂದೊಂದು ಆಮ್ಲೆಟ್ ಮಾಡಿಕೊಡ್ಬಿಡು ಸಾಕು ದಿವಸ. ಮಾಡ್ಕೊಡ್ತೀನಿ ಸಬ್ಬೆ ಆಮ್ಲೆಟ್ ಏನು ಎಲ್ಲ ಮಾಡ್ಕೊಡ್ತೀನಿ. ಒಂದು ಆಮ್ಲೆಟ್ ಮಾಡಿಕೊಡು ಸಾಕಪ್ಪ. ಅದೇ ಹಿಂಗೆ ನೀವೇನು ದನ ನೀವು ಯಾರು ಬರಲೇಬೇಡ್ರಿ, ಎಲ್ಲ ಮೇಯ್ಸ್ಕೊಂಬತ್ತೀನಿ. ಇಷ್ಟು ಕೊಡೋದು ಒಂದು ಆಮ್ಲೆಟ್ ಕೊಡು ಸಾಕು. ಅದು ನೀನು ಅಳ್ತೇನೆ ಕೊಡಪ್ಪ. ಒಂದು ರವಟ್ ಹೊಲ ಚೆಲ್ಲಿ ಹೊಲ ಚೆಲ್ಲದ್ಮೇಲೆ ನೋಡೋಣ ಬೇದಿನ ಆಮ್ಲೆಟು ಫಾರಿನ್ ಖರ್ಚು. ಅದೇನೋ ಇನ್ನೊಂದು ಹೇಳು. ಫಾರಿನ್ ಖರ್ಚು ಏನಂದ್ರೆ ಹೆಂಗಂದ್ರೆ ಸ್ಕಾಚ್ ಅಂದ್ರೆ ಎಣ್ಣೆ. ಓಹೋ ಅದು ಹೇಳ್ಸು ಅಪ್ಪಗೆ ಹೇಳ್ಸು. ಅಪ್ಪ ಮುಂಚೆ ಕೊಡ್ತಿದ್ದೆ ಅದು ಯಾವುದು ಅದೇನಂತಾರಲ್ಲ ಏನೋ ಅದಕ್ಕೆ ಅದು ಬಂದ್ರಲ್ಲ ಹೇಳಕ್ ನನಗೆ. ನೋಡಿದ್ದೆ ಅವತ್ತನ ನೋಡಿದ್ದ ಮತ್ತೆ ಸುಮ್ಮನೆ ವಾಸನೆ ಕುಡಿದಿಲ್ವಾ? ಅದೇನು ವಾಸದ ಪರ್ಕೆಲ್ ಹಿಡಿದ್ರೆ ಅಪ್ಪಂಗೆ ಯಾವ್ದಾದ್ರು ಹೊಡೆದಿದ್ದಿ ಎಣ್ಣೆ ಹೊಡೆದಿಲ್ಲ? ನಾನು ಕುಡಿದು ಕೇಳಕತ್ತದ ನಿನ್ನ ಕೈಯಿಂದ. ಕೇಳ್ತೀನ ಕೊಡ್ತೀನ ನೋಡ್ಕ ಆಮೇಲೆ ಅಲ್ಲಿ ಕೇಳಿಸ್ಕೊ ಕೇಳ್ತೀನ ಕೊಡ್ತೀನಿ ಅಂತ ಮೊದಲು ಭಯ. ಮಗಳು ಮದುವೆ ಆಯಿತು, ಮಗ ಅವನೇ ದೊಡ್ಡದಾಗ್ತಾನೆ ನಿಂಗೆ. ನಾನು ಹಸ್ಗಳು ಮೇಯ್ಸ್ಕೊಂತೀನಿ. ಏನೋ ಎಣ್ಣೆ ಕುಡ್ಕೊಂಬ ಫಾರಿನ್ ಕಾರ್ ತಗೊಂಬತ್ತೀನಿ. ಒಂದು ತಂದರೆ 3 ತಿಂಗಳಾಗ್ತದೆ. 6 ತಿಂಗಳು ಕೊಡ್ಬಿಡು. ಇಷ್ಟಿಷ್ಟು ಹಾಕೋಣದು. ನೀನೊಂದು ಆಮ್ಲೆಟ್ ಮಾಡಿಕೊಟ್ರೆ ಸಾಕು ನನಗೆ ಆತದ.
ಹಾಕ್ಕೊಡ್ತೀನಿ ಇರು, ಒಂದು ರವೆ ತಡ್ಕೊ ಹಾಕ್ಕೊಡ್ತೀನಿ. ಸರಿಯಾಗಿ ಎಂತ ಆಮ್ಲೆಟ್ ಆಗ್ತದೆ ಕೊಟ್ಟೆ ಅಂದ್ರೆ ಹೆಂಚಿನ ಮೇಳ್ಗೆ ಆಮ್ಲೆಟ್ ಏನು ಡಬಲ್ ಆಮ್ಲೆಟ್ ಆಗ್ತದೆ. ನಿಜವಾಗ್ಲೂ ಹೊಡಿಯಕತ್ತದ ನೀನು ಕೈ ಇಲ್ಲ. ಒಂದು ಏಟು ನಾನು ಹೊಡೆದಿದ್ದೀನ. ಇರು ನೀನು ಕಣ್ಣು ಮುಟ್ಕೊಂಡು ಹೇಳು, ಮದುವೆ ಆಗಿ 24 ವರ್ಷ ಆಯಿತು, ಒಂದು ಏಟ ನಾನು ಹೊಡೆದಿದ್ದೀನ. ಏನು ಕೊಡಿತೀವಿ ಹೊಡಿ ನೀನು ಅಂತ ಬಗ್ಗವಲ್ಲ ಅಲ್ಲಿ. ಇಲ್ಲ ಏನೋ ಕೆಟ್ಟ ಮಾತು ಬೈದಿದ್ದೀನ? ಯಾಕೆ ಬೈದು ಬಿಡ್ತೀವಿ? ನಿಜ ನಿದ್ದಿಂದ ಹೇಳು, ಸುಳ್ಳು ಹೇಳ್ಬೇಡ. ಬೈದಿದ್ದೀನ? ಅಯ್ಯೋ ಬಯ್ಯೋ ಅಂತ ಅಣ್ಣನೇ ಏನು ಮಾಡ್ತೀಯ? ನೀನು ಬೈಯಲ್ವಾ? ನಾ ಬಯ್ಯಲ್ಲ. ಬೈಯಲ್ಲ ಮತ್ತೆ ಲವ ಅಂತಿರ್ತೀವಿ ಒಂದ್ಸತಿ. ನೀವು ಬದು ಮಾಡ್ಕೆ ನಮ್ಮ ತಾತ ಮಾಡ್ತಾನ. ಈ ಹಾಲು ಹಾಕ್ಕೊಂಡು ಅಲ್ಲ ಅವ್ಳಿಗೇನು ಇಲ್ಲ ಏನಿಲ್ಲ ಹೋಗ್ಲಾ. ಈಗ ಬಟ್ಟೆ ಒಗದ್ ಬಂದೆ. ಮದುವೆ ಮಾಡಿದೆ. ಅಯ್ಯೋ ಇನ್ನೇನು ನೋಡಿ ಮೊನ್ನೆ ದಿವಸ ಅಷ್ಟು ಚಚ್ಚಿದ್ದೀನಿ ನೋಡ್ಬಾರ. ಈಗ ಒಂದು ತೊಂತಿ ತುಂಬೋಗದ ಆ ಕಡೆ ಈ ಕಡೆ ತೊಂತಿ ಎಲ್ಲ. ಹಾಂ ಹೌದಾ? ನೀನೇನು ಸರ್ ಫೀಲ್ಡ್ ಆಫೀಸರಾ? ಹೋಗಕ್ ಬೇಜಾರಾಗಲ್ಲ, ಅವ್ರ ಹಿಂದೆ ಓದ್ತಿರು ಬತ್ತಿರು. ಫೀಲ್ಡ್ ಆಫೀಸರ್ ಕೆಲಸ ಕಳಿಸ್ತಾ ಇರೋದು. ಹಾಂ ಹಾಂ ಫೀಲ್ಡ್ ಆಫೀಸರು. ಹ್ಞೂ ಹೌದಾ? ಗಾಡಿ ಒಳಗೆ ಹೋಗಿದ್ದೀರೇನು?